ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈರೀಸ್. ಇವತ್ತು ನಾವು ಸ್ಕ್ರಂಚೀಸ್ನ ಮಾಡೋದು ಹೇಗೆ ಅನ್ನೋ ಈಸಿ ಮೆಥಡ್ನ ನೋಡೋಣ ಬನ್ನಿ. ನಾನಿವತ್ತು ಮಾಡ್ತಿರೋದು ಮೀಡಿಯಮ್ ಸೈಜ್ ಸ್ಕ್ರಂಚಿ. ಇಲ್ಲಿ ನಾನು ತೊಗೊಂಡಿರೋದು ಸ್ಯಾಟಿನ್ ಪ್ರಿಂಟೆಡ್ ಮೆಟೀರಿಯಲ್ಲು. ನೀವು ಯಾವ ಮೆಟೀರಿಯಲ್ ಆದರೂ ತೊಗೋಬೋದು, ಪ್ಲೇನ್ ಸ್ಯಾಟಿನ್ ಆರ್ ಕಾಟನ್ ಆದರೂ ತೊಗೊಬೋದು. ಇದ್ರ ಲೆಂತ್ ನಾನು 27 ಇಂಚಸ್ ತೊಗೊಂಡಿದ್ದೀನಿ ಮತ್ತು ವಿಡ್ತು 4 ಇಂಚಸ್. ಅಂದರೆ ಸೆಂಟಿಮೀಟರಲ್ಲಿ 27 ಇಂಚಸ್ ಅಂತ ಅಂದರೆ 70 ಸೆಂಟಿಮೀಟ್ರ್ ಆಗುತ್ತೆ, ಮತ್ತು 4 ಇಂಚಸ್ ಅಂತ ಅಂದರೆ 10 ಸೆಂಟಿಮೀಟರ್ ಆಗುತ್ತೆ. ಸೊ ಅಳತೆ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂದು ಪೀಸ್ ಸಿಗುತ್ತೆ ನಮಗೆ. ಅದನ್ನು ನೀಟಾಗಿ ಸ್ಟ್ರೈಟ್ ಬರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಮೀಡಿಯಮ್ ಸೈಜ್ ಕ್ರಂಚಿ. ಇದು ನಾನು ನಿಮಗೆ ತೋರಿಸ್ತಿರೋದು. ಜಂಬೋ ಸೈಜ್ ಕ್ರಂಚಿ ಅಂತಲೂ ಬರುತ್ತೆ, ಅದು ಸ್ವಲ್ಪ ದೊಡ್ಡದು ಸೈಜಲ್ಲಿರುತ್ತೆ ಸ್ಕ್ರಂಚೀಸು. ಮತ್ತು ಸ್ಮಾಲ್ ಸೈಜ್ ಕ್ರಂಚೀಸ್ ಅಂತ ಇದೆ, ಅದು ಚಿಕ್ಕ ಚಿಕ್ಕ ಸ್ಕ್ರಂಚೀಸ್ ಇರುತ್ತೆ. ಮತ್ತು ಈ ಸ್ಕ್ರಂಚೀಸ್ನ ಬೆಳೆಸೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಬೇರೆ ಇಲಾಸ್ಟಿಕ್ ಅಥವಾ ಟೈಟ್ ರಬ್ಬರ್ ಬ್ಯಾಂಡ್ಸಿಂದ ನಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ. ಸೊ ಸ್ಕ್ರಂಚೀಸ್ ಬೆಳೆಸೋದ್ರಿಂದ ನಿಮ್ಗೆ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಪ್ಲೀಸ್ ಎಲ್ಲರೂ ಮನೇಲಿ ಟ್ರೈ ಮಾಡಿ. ಮತ್ತು ಸ್ಟಿಚ್ ಮಾಡೋದು ಕೂಡ ತುಂಬ ಈಸಿ ಮೆಥಡ್ ಇದು. ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಪೀಸ್ನ ಈ ಥರ ಅರ್ಧಕ್ಕೆ ಮಡ್ಚ್ಕೊಳ್ಳಿ. ಮತ್ತು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾವು ಇದನ್ನು ಯಾವ ರೀತಿ ಮಡ್ಚ್ಕೊಬೇಕು ಅಂತಂದರೆ, ಒಳ್ಳೆ ಪೋರ್ಷನ್ದು ಬಟ್ಟೆ ಇರುತ್ತಲ್ಲ ಅದು ಒಳಗೆ ಹೋಗಬೇಕು, ಅಂದರೆ ನಾವು ಉಲ್ಟಾ ಮಡ್ಚ್ಕೊಬೇಕು. ಸೊ ಸ್ಟಿಚ್ ಒಳಗೆ ಹೋಗುತ್ತಲ್ಲ ಆ ಥರ. ಕಾರ್ನರ್ಸ್ ಎಡ್ಜಸ್ ಇರುತ್ತಲ್ಲ ಅದನ್ನು ಕೂಡ ನಾವು ಫಸ್ಟು ಮಡ್ಚ್ಕೊಂಡು ಸಣ್ಣದಾಗಿ, ಅಂದರೆ ವಿಡ್ತ್ ಪೋರ್ಷನಲ್ಲಿ ಸಣ್ಣದಾಗಿ ಮಡ್ಚ್ಕೊಂಡು, ಇವಾಗ ಲೆಂತ್ ಸೈಡ್ ಎಡ್ಜನ್ನ ನಾವು ಉದ್ದಕ್ಕೆ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲೇನು ಮಡ್ಚೋ ನೆಸೆಸಿಟಿ ಇಲ್ಲ. ಎಡ್ಜಸ್ ಕರೆಕ್ಟಾಗಿ ಜಾಯಿಂಟ್ ಆಗಿರಲಿ ಮತ್ತು ಸ್ಟಿಚ್ ಸ್ಟ್ರೈಟಾಗಿ ಬರೋ ಥರ ನೋಡ್ಕೊಳ್ಳಿ. ಯಾಕಂದರೆ ಸ್ಯಾಟಿನ್ ಮೆಟೀರಿಯಲ್ ಆಗಿರೋದ್ರಿಂದ ಮಧ್ಯ ಮಧ್ಯೆ ಸ್ವಲ್ಪ ಜಾರುತ್ತೆ. ಅದಕ್ಕೆ ನಾವು ನೋಡ್ಕೊಂಡು ಸ್ವಲ್ಪ ಬಿಗಿಯಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಿದ್ರೆ ಆಯಿತು. ಮತ್ತು ಈ ವಿಡ್ತ್ ಕಾರ್ನರ್ ಕೂಡ ಹಾಗೆ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಸ್ಟಿಚ್ ಸ್ಟ್ರೈಟಾಗಿ ಹೀಗೆ ಬರಬೇಕು. ಸೊ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ಟೈಟಾಗಿರುತ್ತೆ ಸ್ಟಿಚ್ ಅಂತ ಅಷ್ಟೇ. ಸೇಮ್ ಸ್ಟ್ರೈಟ್ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಆದಮೇಲೆ ಥ್ರೆಡ್ನ ಕಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿರೋ ಕ್ಲಾತ್ನ ಸೈಡ್ಗಿಡಿ. ಇವಾಗ ಇದಕ್ಕೆ ಇಲಾಸ್ಟಿಕ್ ಹಾಕಬೇಕಲ್ವಾ. ಸೊ ಆ ಇಲಾಸ್ಟಿಕ್ ಯಾವ ಅಳತೆಯಲ್ಲಿ ತೊಗೊಬೇಕು ಮತ್ತು ಎಷ್ಟು ತೊಗೊಬೇಕಂತ ನೋಡೋಣ ಬನ್ನಿ. ಸೊ ನೀವು ಸಣ್ಣ ಇಲಾಸ್ಟಿಕ್ಗೆ ತೊಗೊಂಡ್ರೆ ಬೆಟರು. ಇನ್ನೊಂದು ಸ್ವಲ್ಪ ಅಗಲ ಇಲಾಸ್ಟಿಕ್ ಬರುತ್ತೆ, ಅದು ಸ್ಕ್ರಂಚೀಸ್ಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ನಾನು ಇಲಾಸ್ಟಿಕ್ನ 22 ಸೆಂಟಿಮೀಟರ್ ಅಂದರೆ 8.5 ಇಂಚಸ್ ಈ ಅಳತೆಯಲ್ಲಿ ಇಲಾಸ್ಟಿಕ್ನ ಕಟ್ ಮಾಡ್ಕೊಳ್ಳಿ. ಈಗ ಈ ಇಲಾಸ್ಟಿಕ್ನ ನಾವು ಸ್ಟಿಚ್ ಮಾಡ್ಕೊಂಡಿರೋ ಸ್ಕ್ರಂಚಿ ಪೀಸ್ ಏನಿದೆ ಅದಕ್ಕೆ ಹೇಗೆ ಅಟ್ಯಾಚ್ ಮಾಡೋದಂತ ನೋಡೋಣ. ಈಗ ಈ ಕ್ಲಾತ್ನ ನಾವೇನು ಸ್ಟಿಚ್ ಮಾಡಿದ್ದೀವಿ ಆ ಸ್ಟಿಚ್ ಒಳಗೆ ಹೋಗೋ ಥರ ಉಲ್ಟಾ ಮಡ್ಚ್ಕೊಳ್ಳಿ. ಅಂದರೆ ಒರಿಜಿನಲ್ ನಮ್ಮದು ಸ್ಕ್ರಂಚಿ ಬಟ್ಟೆ ಏನಿದೆ ಅದು ಆಚೆ ಬರುತ್ತೆ, ಸ್ಟಿಚ್ ಒಳಗೆ ಹೋಗುತ್ತೆ. ಈಗ ಇದನ್ನ ಸ್ಟಿಚ್ ಮಾಡಿ ನಾವು ಉಲ್ಟಾ ಮಾಡಿರೋದ್ರಿಂದ ಅಷ್ಟು ನೀಟಾಗಿ ಕಾಣ್ತಿಲ್ಲ. ಸೊ ಯಾವ ಎಡ್ಜಲ್ಲಿ ನಾವು ಸ್ಟಿಚ್ ಮಾಡಿರೋದಿರುತ್ತಲ್ಲ ಅದನ್ನು ಇಟ್ಟು ನೀಟಾಗಿ ಅದ್ರ ಮೇಲೆ ನಾವು ಐರನ್ ಮಾಡಬೇಕಾಗುತ್ತೆ. ಐರನ್ ಮಾಡಿದಾಗ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ಅಂತ. ಈಗ ನೋಡಿ ಐರನ್ ಮಾಡಿರೋದ್ರಿಂದ ತುಂಬ ನೀಟಾಗಿ ಕಾಣ್ತಿದೆ. ಸೊ ಈಗ ಇದಕ್ಕೆ ಎಲಾಸ್ಟಿಕ್ ಹೇಗೆ ಹಾಕೋದಂತ ನೋಡೋಣ. ಒಂದು ಎಲಾಸ್ಟಿಕ್ ಕಾರ್ನರ್ಗೆ ಸೇಫ್ಟಿ ಪಿನ್ನ ಹಾಕಿ, ಸೊ ಎಲ್ಲಿ ಗ್ಯಾಪ್ ಇರುತ್ತಲ್ಲ ನಾವು ಸ್ಟಿಚ್ ಮಾಡಿರೋ ಕ್ಲಾತಲ್ಲಿ ಅದರೊಳಗೆ ಒಂದು ಕಡೆಯಿಂದ ಪುಷ್ ಮಾಡ್ಕೊಂಡು ಹೋಗಿ, ಮತ್ತು ಇನ್ನೊಂದು ಕಾರ್ನರ್ ಇರುತ್ತಲ್ಲ ಎಲಾಸ್ಟಿಕ್ದು ಅದನ್ನು ಸ್ವಲ್ಪ ಟೈಟಾಗಿ ಇಟ್ಕೊಂಡು ಇನ್ನೊಂದು ಸೈಡಿಂದ ಇಲಾಸ್ಟಿಕ್ ಆಚೆ ಬರೋ ಥರ ಆಚೆ ತೆಕ್ಕೊಳ್ಳಿ. ಮತ್ತು ನೋಡಿ ಈ ಥರ. ಮತ್ತು ಇಲಾಸ್ಟಿಕ್ ಆಚೆ ಬಂದಮೇಲೆ ನಾವೇನು ಸೇಫ್ಟಿ ಪಿನ್ ಹಾಕಿದ್ವಿ ಅದನ್ನು ತೆಗೆದು ಎರಡು ಕಾರ್ನರ್ಸ್ ಇರುತ್ತಲ್ಲ ಇಲಾಸ್ಟಿಕ್ದು ಅದನ್ನು ಒಂದು ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಆ ಟೈಟಾಗಿ ಗಂಟು ಹಾಕಿದ್ಮೇಲೆ ಆ ಗಂಟು ಬಿಚ್ಚೋದ್ರೂ ಇಲಾಸ್ಟಿಕ್ ಓಪನ್ ಆಗದೆ ಇರೋ ಥರ ನಾವು ಅದ್ರ ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕು.
ಸೊ ನಾರ್ಮಲ್ ಯಾವ ಕಲರ್ ಥ್ರೆಡ್ ಆದರೂ ತೊಗೊಬೋದು, ಯಾಕಂದರೆ ಸ್ಟಿಚ್ ಒಳಗೆ ಹೋಗುತ್ತೆ. ಒಂದು 4-5 ಹೊಲಿಗೆನ ಹಾಕ್ಕೊಳ್ಳಿ. ಆ ಗಂಟಿಂದ ಪಕ್ಕದಲ್ಲಿ ಸ್ವಲ್ಪ ಕಾರ್ನರ್ ಜಾಗ ಮಿಕ್ಕಿರುತ್ತಲ್ಲ ಇಲಾಸ್ಟಿಕ್ಗೆ, ಅಲ್ಲಿಗೆ ನೀವು ಹೊಲಿಗೆ ಹಾಕ್ಕೊಂಡ್ರೆ ಆಯಿತು. ಗಂಟು ಹಾಕಿರೋದ್ರ ಮೇಲೆ ನಾವು ಹೊಲಿಗೆ ಹಾಕ್ತೀವಲ್ವಾ, ಸೊ ಅದು ಟೈಟಾಗಿ ಕೂರುತ್ತೆ. ಇಲಾಸ್ಟಿಕ್ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಇವಾಗ ಅದು ಒಳಗೆ ಹೋಗೋ ಥರ ಹಾಕಿಬಿಟ್ಟು ಆ ಕ್ಲಾತ್ದು 2 ಕಾರ್ನರ್ ಏನಿರುತ್ತೆ ಅದನ್ನು ನಾವು ನೀಟಾಗಿ ಜಾಯಿನ್ ಮಾಡ್ಕೊಬೇಕು. ಅದನ್ನು ನಾವು ಮೆಷಿನಲ್ಲಿ ಸ್ಟಿಚ್ ಮಾಡೋಕ್ಕಾಗಲ್ಲ, ಸ್ಟಿಚ್ ಮಾಡಿದ್ರೂ ಅಷ್ಟು ನೀಟಾಗಿ ಕೂರಲ್ಲ. ಸೊ ನಾವು ಸೂಜಿ ದಾರದ ಸಹಾಯದಿಂದನೇ ಹೆಮ್ಮಿಂಗ್ ಮಾಡೋ ರೀತಿ ಸಣ್ಣ ಸ್ಟಿಚ್ ಬರೋ ಥರ ಮಾಡಿಕೊಂಡ್ರೆ ನೀಟಾಗಿ ಕಾಣುತ್ತೆ. ಸೊ ಆ ಎಡ್ಜ್ನ ಇವಾಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಯಾವ ಕಲರ್ ಕ್ಲಾತ್ ತೊಗೊಂಡಿರ್ತೀವೋ ಅದೇ ಕಲರ್ ಥ್ರೆಡ್ ತೊಗೊಂಡು ನಾವು ಸ್ಟಿಚ್ ಮಾಡಬೇಕು, ಯಾಕಂದರೆ ಸ್ಟಿಚಸ್ ಕಾಣಬಾರ್ದಲ್ವ. ಅದಕ್ಕೆ ಇವಾಗ ಆ ಕಾರ್ನರ್ನ ನೀಟಾಗಿ ಒಂದ್ರ ಮೇಲೆ ಒಂದಿಟ್ಟು ಆ ಕಾರ್ನರ್ ಎಡ್ಜ್ ಏನಿದೆ ಅಲ್ಲಿಂದ ನಾವು ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾವು ಸ್ಟಿಚ್ ಮಾಡಿರೋದು ನೀಟಾಗಿ ಒಂದೇ ಲೈನಲ್ಲಿ ಇರೋ ಥರ ನೋಡಿಕೊಂಡು ಹೆಮ್ಮಿಂಗ್ ರೀತಿ ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಸಣ್ಣ ಸಣ್ಣ ಸ್ಟಿಚಸ್ ಬಂದರೆ ನೀಟಾಗಿ ಕಾಣುತ್ತೆ ಮತ್ತು ಹಾಕಿರೋ ಸ್ಟಿಚ್ ಕೂಡ ಕಾಣಿಸೋದಿಲ್ಲ. ನೋಡಿ, ಈ ಥರ ಸಣ್ಣ ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಎಡ್ಜಲ್ಲಿ ನೀಟಾಗಿ ಕಾಣ್ತಿದೆ ಮತ್ತು ಸ್ಟಿಚಸ್ ಕೂಡ ಕಾಣ್ತಿಲ್ಲ. ಸೊ ಸ್ಟಿಚ್ ಆದಮೇಲೆ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಸ್ಕ್ರಂಚೀಸ್ದು ಸ್ಟಿಚಿಂಗ್ ಕೆಲಸ ಎಲ್ಲ ಮುಗೀತು. ನೀಟಾಗಿ ಆ ಪ್ಲೀಟ್ಸ್ನ ಒಂದ್ರ ಪಕ್ಕ ಒಂದು ಜೋಡಿಸಿದ್ರೆ ಸ್ಕ್ರಂಚಿ ರೆಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಮನೇಲಿ ಸ್ಕ್ರಂಚೀಸ್ನ ಸ್ಟಿಚ್ ಮಾಡಿ ಹಾಕ್ಕೊಳ್ಳಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. Thank you.